ಹಲೋ ಹಲೋ ಗುರುಜಿ. ಸರ್ ನಮಸ್ತೆ, ನಿಮ್ಮ ಹೆಸರು ಹೇಳಿ. ನಾವು ತಮಿಳ್ನಾಡಿಂದ ಮಾತಾಡ್ತಾ ಇದ್ದೀವಿ. ರಾಜಣ್ಣ ಅಂತ ಅರ್ಲುವಾಡಿ. ರಾಜಣ್ಣ ಅಂತ. ಎಲ್ಲಿಂದ ಸರ್? ಅರ್ಲುವಾಡಿಯಿಂದ. ಊರು ಗೊತ್ತಾಗ್ಲಿಲ್ಲ. ಅರಳವಾಡಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತು ಸರ್? ನಮ್ಮ ಬಗ್ಗೆ, ನಮ್ಮ ಹೆಂಗಸರ ಬಗ್ಗೆ. ಇದರಾ ನಿಮ್ಮ ಮನೆಯವರು ಜೊತೆಲಿ? ನಿಮ್ಮ ಮನೆಯವರು ಇದ್ದಾರಾ ಸರ್ ಜೊತೆಲಿ? ಇದ್ದಾರೆ. ಸರಿ, ಗುರುಜಿ ಇದ್ದಾರೆ, ಮಾತಾಡಿ. ಹಲೋ 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 ಗುರುಜಿ, ನಮಸ್ಕಾರಗಳು. ನಮಸ್ಕಾರಪ್ಪ, ಹೇಳಿ. ನಮ್ಮ ಮನೇಲಿ ಪ್ರಾಬ್ಲಮ್ ಆಗೋಗಿತ್ತು. ಇದುವರೆಗೆ ನಮ್ಮ ಹೆಸರು ರಾಜಣ್ಣ ಅಂತ. ಮನೆ ಪ್ರಾಬ್ಲಮ್ ಆಗೋಗಿತ್ತು. ಹೇಳಿ ರಾಜಣ್ಣ ಅವ್ರೆ, ಏನಾಯ್ತು? ಮನೆ ಕಟ್ಟೋದು 2 ವರ್ಷ ಆಯ್ತು, ಅರ್ಧದಲ್ಲಿ ನಿಂತೋಗ್ಬಿಡ್ತು. ಆಮೇಲೆ ನಮ್ಮ ಮಗಳ ಮದುವೆ ಒಂದು 24 ವರ್ಷ ಆಗಿದೆ, ಇನ್ನೂ ಆಗಿಲ್ಲ. ಅದರಿಂದ ನಾವು 2 ವರ್ಷದಿಂದ ನಿಮ್ ಪ್ರೋಗ್ರಾಮ್ ನೋಡ್ಕೊಂಡು ಬಂದಿದ್ದೀವಿ. ಯಾವಾಗಲೂ ಕರೆ ಮಾಡ್ತಾ ಇದ್ದು, ಸರಿಯಾಗಿ ಸಿಗ್ತಾ ಇರಲಿಲ್ಲ. ಇವತ್ತು ಸಿಕ್ಕಿದೆ, ನಮ್ಗೆ ತುಂಬಾ ಸಂತೋಷವಾಯ್ತು. ಒಳ್ಳೇದಾಗ್ಲಿ. ಅದರಿಂದ ಕೇಳ್ತೇನೆ. ನಿಮ್ಮ ಫೋನ್ ಪುನಃ ನೀವು ಮಾತಾಡಿದ್ದೆಲ್ಲ ಪುನಃ ಇನ್ನೊಂದ್ಸತಿ ರೆಕಾರ್ಡ್ ಕೊಡ್ತಾ ಅಂದ್ರೆ ಬಹುಶಃ 2 ವರ್ಷದ ಮೇಲೆ ಕರೆ ಸಿಕ್ಕಿದ್ರಿಂದ 2 ಸತಿ ನನಗೆ ಕೇಳಿಸ್ತಾ ಇದೆ. ಖುಷಿ ಆದ್ರಲ್ಲ, ಸಂತೋಷ. ನೋಡಿ ರಾಜಣ್ಣವ್ರೆ, ನಿಮ್ಮ ಸ್ವರತರಂಗ ಪ್ರಕಾರ 2 ವರ್ಷದಿಂದ ಮನೆ ಕಟ್ತಾ ಇದೀವಿ, ಮನೆ ಕಂಪ್ಲೀಟ್ ಆಗಿಲ್ಲ ಅಂದಿದ್ದೀರಿ. ಅದನ್ನು ಅತಿ ಶೀಘ್ರವಾಗಿ ಕಾರ್ಯಸಿದ್ಧಿ ಆಗತ್ತೆ. ಈಗಾಗಲೇ ಮನೆ ಕೆಲಸನ ಪುನಃ ಪ್ರಾರಂಭಿಸಿದಿರಿ ಕಳೆದ 2 ತಿಂಗಳಿಂದ. ಆ ಕೆಲಸ ಬೇಗ ಕಾರ್ಯಸಿದ್ಧಿ ಆಗತ್ತೆ, ಅದ್ರ ಬಗ್ಗೆ ಚಿಂತನೆ ಬೇಡ. ಇನ್ನು 24 ವರ್ಷ ಆಯಿತು, ಮಗಳ ಮದುವೆ ಮಾಡಲಿಲ್ಲ. ಮಗಳು ಮದುವೆ ಮಾಡಬೇಕು ಅನ್ನೋ ಒಂದು ಕಾತುರದಲ್ಲಿದ್ದೀರಿ. ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕಾದ್ದು ಮಗಳ ಮದುವೆ ಬಗ್ಗೆ. ಮಗಳಿದ್ದಾಳ ಮನೆಯಲ್ಲಿ? ಮೈಸೂರಲ್ಲಿ ಅಪಾಯಿಂಟ್ಮೆಂಟ್ ಇದ್ದಾರೆ, ಗೌರ್ಮೆಂಟ್ ಹಾಸ್ಪಿಟಲ್ ಲ್ಯಾಬ್ ಟೆಕ್ನಿಷಿಯನ್. ತುಂಬ ಸಂತೋಷ, ಒಳ್ಳೆಯದಾಗಲಿ. ಆದಷ್ಟು ಬೇಗ ಅವ್ರಿಗೂ ವಿವಾಹ ಅನುಕೂಲ ಆಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥಿಸ್ತೀನಿ. ಯಾಕೆಂದರೆ ನನಗೆ ಅವರ ಸ್ವರತರಂಗ ಬೇಕು. ಅವರು ನನ್ನ ಹತ್ರ ಮಾತಾಡಿದರೆ ಏನು ಸಮಸ್ಯೆ ಅಂತನಾದರೂ ನಾನು ಕಂಡುಕೊಳ್ಬಹುದಾಗಿತ್ತು. ಆದರೂ ಭಗವಂತನ ಪ್ರಾರ್ಥನೆ ಮಾಡೋಣ. ನಿಮ್ಮ ಮಗಳಿಗೆ ಹೇಳಿ, ಅವರು ಮೈಸೂರಲ್ಲಿ ಅಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಆಗಿರೋದ್ರಿಂದ ಹತ್ತಿರದಲ್ಲಿ ತಾಯಿ ಚಾಮುಂಡೇಶ್ವರಿಯ ಸಾನ್ನಿಧ್ಯ ಇದೆ. ಅಮ್ಮನವರ ಸಾನ್ನಿಧ್ಯಕ್ಕೆ ಹೋಗಿ ಒಂದು 4 ಮಂಗಳವಾರ ಪ್ರಾರ್ಥನೆ ಮಾಡಿ ಬರಲಿಕ್ಕೆ ಹೇಳಿ. ಹಾಗೆಯೇ ಒಂದು ಕೆಂಪು ವಸ್ತ್ರ, 2 ಹಿಡಿ ತೊಗರಿಬೇಳೆ, ಮಂಗಳವಾರ ದಿವಸ ಬೆಳಗ್ಗೆ ಗಂಟು ಹಾಕಿ ಮನೇಲಿ ಪೂಜೆ ಮಾಡಿ ಸಾಯಂಕಾಲ ದೇವಿ ದೇವಸ್ಥಾನಕ್ಕೋ ಅಥವಾ ನಾಗದೇವರ ದೇವಸ್ಥಾನಕ್ಕೋ ತೆಗೆದುಕೊಂಡು ಕೊಟ್ಬರಿಗೆ ಹೇಳಿ. ಅಂತ ಏನಾದ್ರು ಲಗ್ನದಲ್ಲಿ ದೋಷಗಳಿದ್ದರೂ ಆ ಲಗ್ನ ದೋಷ ದೂರ ಆಗಲಿಕ್ಕೂ ಸಹಿತ ಇದು ಅನುಕೂಲ ಮಾಡಿಕೊಡುತ್ತೆ. ಒಳ್ಳೆಯದಾಗಲಿ. ಇನ್ನು ನಿಮ್ಮ ವಾಸ್ತುಗೃಹ ಬೇಗ ಕೆಲಸ ಆಗಲಿ, ಬೇಗ ಗೃಹ ಪ್ರವೇಶ ಕಾಲ ಹತ್ತಿರ ಬರಲಿ ಅನ್ನೋದಕ್ಕೋಸ್ಕರ ನಿಮ್ಮ ಪ್ರಾಂತ್ಯದಲ್ಲಿ ಎಲ್ಲಾದರೂ ವಿಷ್ಣು ಆಲಯಗಳಿದ್ದರೆ ಅಥವಾ ಭೂವರಹ ಸ್ವಾಮಿ ದೇವಸ್ಥಾನ ಇದ್ದರೆ ನೀವು ಹತ್ತಿರದಲ್ಲೇ ಭೂವರಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಒಮ್ಮೆ ಪ್ರಾರ್ಥನೆ ಮಾಡಿ ಬನ್ನಿ. ಶೀಘ್ರವಾಗಿ ಕಾರ್ಯಸಿದ್ಧಿ ಆಗುತ್ತೆ. ನಿಮ್ಮ ಸ್ವರತರಂಗದಲ್ಲಿ ಹಿಂದೆ ಪಟ್ಟಂಥ ಕಷ್ಟಕ್ಕೂ ಈಗ ಮುಂದಿನ ದಿನಗಳಲ್ಲೂ ಸಾಕಷ್ಟು ಬದಲಾವಣೆ ಕಾಣ್ತೀರಿ. ಒಳ್ಳೆಯದಾಗಲಿ. ಅರಳವಾಡಿಯಿಂದ ಕರೆ ಮಾಡಿದಂತಹ ರಾಜಣ್ಣ ಅವರಿಗೆ ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಮತ್ತೊಂದು ಕರೆಯನ್ನು ಸ್ವೀಕರಿಸೋಣ. ಹಲೋ 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 ರೀ. ನಮಸ್ತೆ. ನಮಸ್ಕಾರ. ನಮಸ್ತೆ ಮಾ, ನಿಮ್ಮ ಹೆಸರು ಹೇಳಿ. ನಾನು ಹುಬ್ಳಿಯಿಂದ ರೀ, ಉಮಾ ಅಂತ ಹೇಳಿ. ಯಾರ ಬಗ್ಗೆ ಮಾತಾಡ್ಬೇಕಿತ್ತಮ್ಮ? ನಾನ್ ಮಕ್ಕಳ ಬಗ್ಗೆ ಮಾತಾಡೋದಕ್ಕೆ, ನಮ್ ಬಗ್ಗೆ ಮಾತಾಡೋದಕ್ಕೆ. ಸರಿ, ಮಾತಾಡಿ. ಗುರುಜಿ ಇದ್ದಾರೆ. ಕೊಡ್ರಿ. ಹಲೋ. ಹಲೋ ಗುರುಜಿ, ನಾನು ಮೊನ್ನೆ ಫೋಟೋ ಕಳ್ಸ ಅಂತ ಹೇಳಿದ್ರಿ ನಂಗೆ. ನಂಗೆ ಫೋಟೋದ್ ಅದ್ ಏನು ಹೇಳಿಲ್ರಿ. ಅದಕ್ಕೆ ನಾ ಫೋಟೋ ಸಂಬಂಧ ಕಳ್ಸ ಅಂತ ಹೇಳಿದ್ರಿ. ನಾ ಫೋಟೋ ಕಳಿಸಿದೇನ್ರಿ, ಅದಕ್ಕೆ ಏನು ಉತ್ತರನ ಇಲ್ರಿ. ಎಷ್ಟು ದಿವಸ ಆಯ್ತು ಫೋಟೋ ಕಳಿಸಿ? ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀನ್ ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ,
ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ಲ.